ಇನ್ನು ಭೀಮಾ ತೀರದ ರಕ್ತಚರಿತ್ರೆ ಮುಗಿತು ಅಂತ ಅಂದ್ಕೊಳ್ತಿರುವಷ್ಟರಲ್ಲೇ ಈಗ ವಿಜಯಪುರದಲ್ಲಿ ಮತ್ತೆ ನೆತ್ತರು ಹರಿದಿದೆ. ನಟೋರಿಯಸ್ ಹಂತಕ ಬಾಗಪ್ಪ ಹರಿಜನ ಮಾಜಿ ಬಂಟನ ಕೊಲೆಯಾಗಿದೆ. ಕೊಲೆ ಮಾಡಿರೋದು ಕೂಡ ಬಾಗಪ್ಪ ಹರಿಜನ ಮತ್ತೊಬ್ಬ ಬಂಟ. ಹಳೆಯ ಬಂಟನನ್ನು ಕೊಲೆ ಮಾಡಿರ್ತಕ್ಕಂಥದ್ದು ಬಾಗಪ್ಪ ಹರಿಜನ್ ಬಂಟನೆ. ಯಾಕೆ ಮತ್ತೆ ಈ ರೀತಿ ಮತ್ತೆ ಆಗ್ತಾ ಇದೆ, ಏನಾಯಿತು ಇಷ್ಟಕ್ಕೂ, ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ. ಭೀಮಾ ತೀರದ ರಕ್ತ ಚರಿತ್ರೆ ಮತ್ತೆ ಓಪನ್. ಬಾಗಪ್ಪ ಹರಿಜನ ಮಾಜಿ ಬಂಟ ಕಗ್ಗೊಲೆ. ಬಾಗಪ್ಪ ಹತ್ಯೆಕೋರರಿಗೆ ಬೆಂಬಲಿಸಿದಕ್ಕೆ ಹತ್ಯೆ. ಭೀಮಾ ತೀರದ ರಕ್ತ ಚರಿತ್ರೆ ಅಧ್ಯಾಯ ಮುಗೀತು ಅನ್ನುವಷ್ಟರಲ್ಲೇ ವಿಜಯಪುರದಲ್ಲಿ ಮತ್ತೆ ನೆತ್ತರು ಹರಿದಿದೆ. ಭೀಮಾ ತೀರದ ನಟೋರಿಯಸ್ ಹಂತಕ ಬಾಗಪ್ಪ ಹರಿಜನ ಮಾಜಿ ಬಂಟನ ಬರ್ಬರ ಹತ್ಯೆಯಾಗಿದೆ. ಜುಲೈ 14ರಂದು ಭೀಮಾ ತೀರದ ಹಂತಕ ಬಾಗಪ್ಪನ ಹಳೆಯ ಸಹಚರ ಸುಶೀಲ್ ಕಾಳೆ ಹತ್ಯೆ ಮಾಡಲಾಗಿತ್ತು. ಪೊಲೀಸರ ತನಿಖೆಯಲ್ಲಿ ಹತ್ಯೆಯ ಅಸಲಿ ಕಾರಣ ಬಯಲಾಗಿದೆ. ರೌಡಿ ಶೀಟರ್ ಸುಶೀಲ್ನ ಹತ್ಯೆಯಲ್ಲಿ ಬಾಗಪ್ಪನ ಕಟ್ಟ ಶಿಷ್ಯ ತುಳಸಿರಾಮ್ ಹರಿಜನ್ ಕೈವಾಡ ಇದೆ ಎನ್ನಲಾಗಿದೆ. ಹತ್ಯೆಯಾಗಿದ್ದ ಬಾಗಪ್ಪ ಹರಿಜನ ಬರ್ಬರವಾಗಿ ಹತ್ಯೆಗೈದಿದ್ದ ಪಿಂಟ್ಯ ಅಂಡ್ ಗ್ಯಾಂಗ್ಗೆ ಸುಶೀಲ್ ಕಾಳೆ ಬೇಲ್ ಕೊಡಿಸಲು ಓಡಾಡ್ತಿದ್ದ. ಬಾಗಪ್ಪನ ಹಂತಕರಿಗೆ ಸಹಾಯ ಮಾಡ್ತಿದ್ದ ಅನ್ನೋ ಕಾರಣಕ್ಕಾಗಿಯೇ ರೌಡಿ ಶೀಟರ್ ಸುಶೀಲ್ನ ಹತ್ಯೆ ನಡೆದಿದೆ ಎನ್ನಲಾಗಿದೆ. ದಿನಾಂಕ 14/7/2025 ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ. ಅದರಲ್ಲಿ ಸುಶೀಲ್ ಕಾಳೆ ಅನ್ನುವಂಥ ವ್ಯಕ್ತಿಯನ್ನು ಮರ್ಡರ್ ಮಾಡಲಾಗಿರುತ್ತೆ. ಆ ಹಿನ್ನೆಲೆಯಲ್ಲಿ 15ನೇ ತಾರೀಕು ಗಾಂಧಿ ಚೌಕ್ ಪೊಲೀಸ್ನವರು ಈಗಾಗಲೇ ಇಬ್ಬರು ಆರೋಪಿತರಾದಂತಹ ಆಕಾಶ್ ಮತ್ತು ಸುದೀಪ್ ಅನ್ನೋರನ್ನ ಅರೆಸ್ಟ್ ಮಾಡಲಾಗಿದೆ. ನಿನ್ನೆಯ ದಿನ ಉಳಿದಂಥ 4 ಆರೋಪಿತರಾದಂತಹ ಗೌತಮ್ ಮತ್ತು ಬಸವರಾಜು, ನಾರಾಯಣ ಮತ್ತು ಪ್ರಜ್ವಲ್ ಅಂತಂತೇಳಿ ಇನ್ನು 4 ಜನ ಆರೋಪಿತರನ್ನು ನಿನ್ನೆ ಬಂಧಿಸಿದ್ದಾರೆ. ಬಂಧಿತರಿಂದ ಒಂದು ಕಂಟ್ರಿ ಪಿಸ್ತೂಲು, 4 ಜೀವಂತ ಗುಂಡುಗಳು ಮತ್ತು 3 ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ತನಿಖೆ ಇನ್ನೂ ಮುಂದುವರಿತಾ ಇದೆ. ಬಾಗಪ್ಪ ಹರಿಜನ ಮಾಜಿ ಬಂಟ ಸುಶೀಲ್ ಹತ್ಯೆಗೆ ಒಟ್ಟು 6 ಜನರ ತಂಡ ಸ್ಕೆಚ್ ಹಾಕಿತ್ತು. ಬ್ಯಾಂಕ್ ಒಂದಕ್ಕೆ ಬಂದಾಗ ಅಟ್ಟಾಡಿಸಿ ಹಲ್ಲೆ ಮಾಡಿದ್ರು. ಮಚ್ಚಿನೇಟಿಗೆ ಗಂಭೀರ ಗಾಯಗೊಂಡಿದ್ದ ಸುಶೀಲ್ ಕಾಳೆ ಪ್ರಾಣ ಬಿಟ್ಟಿದ್ದ. ಈ ಎಲ್ಲ ಹತ್ಯೆಯ ಭಯಾನಕ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿವೆ. ಈಗೇನಿಬ್ಬರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ, ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತಗೊಂಡು ಇನ್ನೂ ಹೆಚ್ಚಿನ ತನಿಖೆಯನ್ನು ಒಳಪಡಿಸುತ್ತೆ. ಸೊ ಯಾರೇ ಇದ್ರೂ ಕೂಡ ವಿಲ್ ಟೇಕ್ ದಮ್ ಇನ್ ಟು ದಿ ಕಸ್ಟಡಿ ಆ್ಯಂಡ್ ಬಿಕಾಸ್ ದೇ ಆರ್ ದ ಹೂ ನೋಸ್ ದ ಎಂಟೈರ್ ಟ್ರುತ್. ಯಾಕಂದರೆ ಉಳಿದಂಥ 4 ಜನ ಏನಿದ್ದಾರೆ ಅವ್ರನ್ನ ಇವರು ಅಸೋಸಿಯೇಟ್ಸ್ ಥರ ಯೂಸ್ ಮಾಡ್ಕೊಂಡಿದ್ದಾರೆ. ಇವರಿಬ್ಬರನ್ನ ನಾವು ಪೊಲೀಸ್ ಕಸ್ಟಡಿಗೆ ತೊಗೊಂಡು ಹೆಚ್ಚಿನ ತನಿಖೆಯನ್ನು ಒಳಪಡಿಸಿದಾಗ ಮೂಲ ಉದ್ದೇಶ ಏನು, ಇದರ ಹಿಂದೆ ಯಾರಿದ್ದಾರೆ ಏನು ಅನ್ನೋದು ಕಂಡು ಬರುತ್ತೆ. ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ಆಕಾಶ್ ಹಾಗೂ ಸುಭಾಷ್ ಕಾಲಿಗೆ ಗುಂಡು ಹಾರಿಸಿ ಪೊಲೀಸರು ಸೆರೆ ಹಿಡಿದಿದ್ರು. ಇದೀಗ ಪ್ರಕರಣದ 4 ಆರೋಪಿಗಳಾದ ಗೌತಮ್, ನಾರಾಯಣ್, ಬಸವರಾಜ್, ಪ್ರಜ್ವಲ್ ಹಳೆ ಮನಿಯನ್ನು ಬಂಧಿಸಿದ್ದಾರೆ. ಪುರುಷೋತ್ತಮ ಕುಲಕರ್ಣಿ, ಪಬ್ಲಿಕ್ ಟಿವಿ.